ಪ್ರಕೃತಿನ ಹೆಂಗೆ ಹಾಳು ಮಾಡ್ತಾ ಇದೀವಿ. ಈಗ ಜನರು ಹಾಳು ಮಾಡೋದಾಯ್ತು, ಸರ್ಕಾರ ಹಾಳು ಮಾಡೋದಾಯ್ತು, ಈಗ KEBನವರು ಹಾಳು ಮಾಡ್ತಾ ಇದಾರೆ. ಪ್ರಕೃತಿ ಇದ್ರೆ ತಾನೇ ನಾವಿರೋದು. ಪ್ರಕೃತಿನೇ ಇಲ್ಲ ಅಂದ್ರೆ ನಾವೆಲ್ಲಿರ್ತೀವಿ? ಯಾರೇ ಉಸಿರಾಡ್ಬೇಕಂದ್ರು ಆಮ್ಲಜನಕ ಬೇಕೇ ಬೇಕು. ಆಮ್ಲಜನಕ ಉತ್ಪತ್ತಿ ಆಗೋದು ಎಲ್ಲಿಂದ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ಗಿಡಗಳಿಂದ. ನಾವು ಪರಿಸರ ನಾಶ ಮಾಡಿದ್ರೆ ಆಮ್ಲಜನಕ ಎಲ್ಲಿಂದ ಬರುತ್ತೆ? ಟೌನ್ಶಿಪ್ ಮಾಡೋದಕ್ಕೋಸ್ಕರ, ಲೇಔಟ್ಗಳು ಮಾಡೋದಕ್ಕೋಸ್ಕರ ಮರ ಗಿಡಗಳನ್ನ ಕಟ್ ಮಾಡ್ತಾ ಇದ್ವಿ. ಸ್ವತಂತ್ರ ಭಾರತ ಬಂದು 80 ವರ್ಷ ಆಗ್ತಾ ಬಂತು. 80 ವರ್ಷ ಆದ್ರೂ ಸಹ ಈ ಕೇಬಲಿಂಗ್ನ ಶೀಲ್ಡೆಡ್ ಕೇಬಲ್ ಬಳಸೋಕೆ ನಮ್ಮ ಕೈಲಿ ಇನ್ನೂ ಆಗ್ಲಿಲ್ವಾ? ಸ್ನೇಹಿತರೆ ನಮಸ್ಕಾರ, ದಂಡಿ ನ್ಯೂಸ್ಗೆ ಸ್ವಾಗತ. ನಾವು ಈ ದಿವಸ ಎಲ್ಲಿದ್ದೀವಪ್ಪ ಅಂದರೆ ದೊಡ್ಡಬಳ್ಳಾಪುರ ತಾಲೂಕಿನ ತೊಗರಿಘಟ್ಟದಿಂದ ಹಿಡಿದು ಈ ಕಡೆ ಮಂಚನಹಳ್ಳಿಗೆ ಹೋಗೋ ದಾರಿಲಿದ್ದೀವಿ. ಈ ದಾರಿಯಲ್ಲಿ ಏನಪ್ಪ ಅಂತಂದರೆ ನಾವು ಇವತ್ತು ಪ್ರಕೃತಿನ ಹೆಂಗೆ ಹಾಳು ಮಾಡ್ತಾ ಇದ್ದೀವಿ. ಈಗ ಜನರು ಹಾಳು ಮಾಡೋದಾಯಿತು, ಸರ್ಕಾರ ಹಾಳು ಮಾಡೋದಾಯಿತು, ಈಗ KEBನವರು ಹಾಳು ಮಾಡ್ತಾ ಇದ್ದಾರೆ. ನಾವು ಇದನ್ನು ಸರಿ ಅಂತ ಅನ್ಬೇಕು, ತಪ್ಪು ಅಂತ ಅನ್ಬೇಕು ಗೊತ್ತಾಗ್ತಿಲ್ಲ. ಯಾಕಂತಂದರೆ ಸರಿ ಅಂತಂದರೆ ಪ್ರಕೃತಿ ಹಾಳು ಮಾಡ್ತಾ ಇದ್ದೀವಿ. ತಪ್ಪು, ಒಂದು ವೇಳೆ ತಪ್ಪು, ಇದು ಮಾಡಿದ ತಪ್ಪು ಅಂತಂದರೆ ನಾಳೆ ಏನಾದರೂ ಪ್ರಕೃತಿಯಿಂದ ನಾವು ಇದರಿಂದ ಉಸಿರಾಡಬೇಕು, ಇದರಿಂದ ಜಾನುವಾರುಗಳು ಬದುಕಬೇಕು, ಮನುಷ್ಯರು ಬದುಕಬೇಕು. ಪ್ರತಿಯೊಂದೂ ಉಸಿರಿಗೆ ಬೇಕಾಗಿರೋದು ಪ್ರಕೃತಿ. ಟೌನ್ಶಿಪ್ ಮಾಡೋದಕ್ಕೋಸ್ಕರ, ಲೇಔಟ್ಗಳು ಮಾಡೋದಕ್ಕೋಸ್ಕರ ಮರ ಗಿಡಗಳನ್ನ ಕಟ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಜಮೀನವರು ಅವ್ರ ಜಮೀನಿಗೆ ಏನೋ ಒಂದು ಅಡ್ಡ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಕಟ್ ಮಾಡ್ತಾರೆ. ಇನ್ನೆಲ್ಲೋ ಕಾಡು ನಾಶ ಮಾಡ್ತಾ ಇದ್ದೀವಿ. ಹೀಗೇನೆ ಪ್ರಕೃತಿ ನಾವು ನಾಶ ಮಾಡ್ಕೊತಾ ಹೋದ್ರೆ ನಮಗೆ ಆಕ್ಸಿಜನ್ ಎಲ್ಲಿಂದ ಸಿಗುತ್ತೆ? ಯಾರೇ ಉಸಿರಾಡ್ಬೇಕಂದ್ರು ಆಮ್ಲಜನಕ ಬೇಕೇ ಬೇಕು. ಆಮ್ಲಜನಕ ಉತ್ಪತ್ತಿ ಆಗೋದು ಎಲ್ಲಿಂದ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ಗಿಡಗಳಿಂದ. ನಾವು ಪರಿಸರ ನಾಶ ಮಾಡಿದ್ರೆ ಆಮ್ಲಜನಕ ಎಲ್ಲಿಂದ ಬರುತ್ತೆ? ಯಾಕಪ್ಪ ಇಷ್ಟೊಂದೆಲ್ಲ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ ನೀವು ನೋಡ್ಬೋದು, ಹಿಂದೆಗಡೆ ಇಲ್ಲಿ ಮರಗಳು ಕಟ್ ಮಾಡಿದ್ದಾರೆ. ಸುಮಾರು ಸಾಕಷ್ಟು ಮರಗಳು, ಪ್ರತಿಯೊಂದು ಮೈನು ಕೇಬಲ್ ಎಲ್ಲೆಲ್ಲಿದ್ದಾವೆ, ಈ ಒಂದು ಎಲೆಕ್ಟ್ರಿಕ್ ಇದು ಎಲ್ಲ ಕಡೆ, ಪ್ರತಿಯೊಂದು ಕಡೆನೂ ಕೇಬಲ್ ಮರಗಳು ಕಟ್ ಮಾಡಿದ್ದಾರೆ. ಇಷ್ಟು ವರ್ಷಗಳಾದ್ರೂ, ಸ್ವತಂತ್ರ ಭಾರತ ಬಂದು 80 ವರ್ಷ ಆಗ್ತಾ ಬಂತು. 80 ವರ್ಷ ಆದ್ರೂ ಸಹ ಈ ಕೇಬಲಿಂಗ್ನ ಶೀಲ್ಡೆಡ್ ಕೇಬಲ್ ಬಳಸೋಕೆ ನಮ್ಮ ಕೈಲಿ ಇನ್ನೂ ಆಗಲಿಲ್ವಾ? ಸರ್ಕಾರ ಯಾಕೆ ಇದಕ್ಕೊಂದು ಪರಿಹಾರ ಕಂಡುಕೊಂಡಿಲ್ಲ? ಇಷ್ಟು ವರ್ಷಗಳಾದ್ರೂ ಯಾಕೆ ಪರಿಹಾರ ಕಂಡುಕೊಂಡಿಲ್ಲ? ಒಂದು ವೇಳೆ ಕಂಡುಕೊಂಡಿದ್ರೆ ಯಾಕೆ ಅಳವಡಿಸ್ತಾ ಇಲ್ಲ? ಅದನ್ನು ಯಾಕೆ ಹಾಗೆ ಬಿಟ್ಬಿಟ್ಟಿದ್ದಾರೆ? ನೀವು ನೋಡ್ಬೋದು, ಇಲ್ಲಿ ಮೇಲ್ಗಡೆ ಶೀಲ್ಡೆಡ್ ಕೇಬಲ್ಲು ಕೆಲವು ಕಡೆ ಹಾಕಿದ್ದಾರೆ, ಈಗ ಮಾಡ್ತಾ ಇದ್ದಾರೆ. ಈ ದಾರಿಯಲ್ಲಿ ಈಗ ಮಾಡ್ತಿದ್ದಾರೆ. ಇಲ್ಲಿ ನೋಡ್ಬೋದು, ಬನ್ನಿ ಈಗ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಶೀಲ್ಡೆಡ್ ಕೇಬಲ್ ಈಗ ಮಾಡ್ತಿದ್ದಾರೆ. ಈಗ ಇದು ಶೀಲ್ಡೆಡ್ ಕೇಬಲ್ ಹಾಕ್ತಾ ಇದ್ದಾರೆ. ಇದೇ ಕೇಬಲ್ನ ಎಲ್ಲ ಕಡೆ ಬಳಸಿ ಪ್ರಕೃತಿ ಹಾಳು ಮಾಡ್ದಿರ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋದ್ರೆ ತಪ್ಪೇನಾಗುತ್ತೆ? ನಾವು ಬಜೆಟ್ ಅಂತ ಯಾವ್ದಾದ್ರಲ್ಲೋ ತೆಗೆದ್ರೆ ಪ್ರಕೃತಿ ಇದ್ರೆ ತಾನೇ ನಾವಿರೋದು. ಪ್ರಕೃತಿನೇ ಇಲ್ಲ ಅಂದ್ರೆ ನಾವೆಲ್ಲಿರ್ತೀವಿ? ನಮ್ಗೆ ಉಸಿರಾಡೋಕೆ ಗಾಳಿನ, ನಾವು ಆಕ್ಸಿಜನ್ನು, ನಾವು ಹಾಸ್ಪಿಟ್ಲ್ಗಳಲ್ಲಿ ನಿಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಇವತ್ತು ಆಕ್ಸಿಜನ್ನು ಒಬ್ಬರು ಏನನ್ನ ಪೇಷಂಟ್ ICU ಇದ್ದು ಅವ್ರಿಗೆ ಆಕ್ಸಿಜನ್ ಕೊಡ್ಬೇಕಂತಂದ್ರೆ ಒಂದು ದಿವಸಕ್ಕೆ ಎಷ್ಟು ₹1000 ಖರ್ಚಾಗುತ್ತೆ ಅಂತ ಗೊತ್ತಿದೆ. ನಾವು ಎಲ್ಲ ಗೊತ್ತಿದ್ದು ಈಗ ಅತ್ಯಂತ ವಿಜ್ಞಾನ ಯುಗ ಹೇಳ್ತೀವಿ ನಾವು, ವಿಜ್ಞಾನ ಅಂತ. ವಿಜ್ಞಾನನ ಈ ತರ ನಾಶ ಮಾಡಕ ಬಳಸೋದು ನಾವು. ವಿಜ್ಞಾನನ ಎಲ್ಲಿ ಬಳಸಬೇಕು, ಯಾವ ತರ ಬಳಸಬೇಕು, ಏನಕ್ಕೋಸ್ಕರ ಬಳಸಬೇಕು ಅಂತ ದಯವಿಟ್ಟು ಪ್ರತಿಯೊಬ್ಬ ಪ್ರಜೆಯೋ, ಪ್ರತಿಯೊಬ್ಬ ನಾಗರಿಕನು ಮುಂದಾಲೋಚನೆ ಉಪಯೋಗಿಸಿ ಪ್ರಕೃತಿ ನಾಶ ಮಾಡ್ದಿರಾ ಬಳಸಬೇಕು ಅಂತದ್ದು ನಮ್ದೊಂದು ಮನವಿ. ದಯವಿಟ್ಟು ಸರ್ಕಾರದವರು ನಿರ್ಲಕ್ಷ್ಯ ತೋರ್ದಿರಾ ಈ ಒಂದು ಕ್ರಮನ ಅತ್ಯಂತ ತ್ವರಿತವಾಗಿ ಕ್ರಮ ಕೈಗೊಂಡು ಎಲ್ಲ ಕಡೆ ಈ ತರ ಒಂದು ಶೀಲ್ಡೆಡ್ ಕೇಬಲ್, ABC ಕೇಬಲ್ ಏನಂತಾರೆ, ಶೀಲ್ಡೆಡ್ ಕೇಬಲ್ ಬಳಸಿ ಪ್ರಕೃತಿನ ಉಳಿಸ್ಬೇಕು, ಜೊತೆಗೆ ನಮ್ಮ ಜೀವನ ಉಳಿಸ್ಬೇಕು ಅಂತ ನಾವು ಮನವಿ ಮಾಡ್ತಾ ಇದೀವಿ.